ನಮಸ್ಕಾರ ಪ್ರಿಯ ವೀಕ್ಷಕರೇ. ಸಚಿವ ಸಂತೋಷ್ ಲಾಡ್ ಹೇಳಿಕೆ ವಿರೋಧಿಸಿ ಬೃಹತ್ ಪ್ರತಿಭಟನೆ. ಹೌದು, ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣನವರಿಗೆ ಮತ್ತು ಮನಸೂರು ರೇವಣಸಿದ್ದೇಶ್ವರ ಮಠದ ಶ್ರೀ ಬಸವರಾಜ ಪೂಜ್ಯರವರಿಗೆ ಅಗೌರವ ತೋರಿದ ಸಚಿವ ಸಂತೋಷ್ ಲಾಡ್ ಕ್ಷಮೆಗೆ ಆಗ್ರಹಿಸಿ ಹಾಲು ಮತದ ಸಮಾಜದವರು ಮತ್ತು ರಾಯಣ್ಣನ ಅಭಿಮಾನಿಗಳು ಧಾರವಾಡ ನಗರದಲ್ಲಿ ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ಸೌದತ್ತಿ ಹಾಲು ಮತದ ಸಮಾಜದ ಮುಖಂಡ ಮಡಿವಾಳಪ್ಪ ಬಿದ್ರಗಡ್ಡಿ ಮಾತನಾಡುತ್ತಾ ಸಚಿವ ಸಂತೋಷ್ ಲಾಡ್ ಅವರಿಗೆ ನೇರ ಎಚ್ಚರಿಕೆ ಕೊಟ್ಟು, ನಮ್ಮ ಸಮಾಜಕ್ಕೆ ಅಪಮಾನ ಮಾಡಿದ ನೀನು ಸಂಗೊಳ್ಳಿ ರಾಯಣ್ಣನಿಗೆ ಅವಮಾನ ಮಾಡಿದಂಗೆ ಎಂದು ಎಚ್ಚರಿಕೆ ನೀಡಿದರು. ಜಿಲ್ಲಾ ನ್ಯಾಯಾಲಯ ಪಕ್ಕದಲ್ಲಿರುವ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಜನವರಿ 26ರಂದು ಹುತಾತ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಅಲ್ಲೇ ಸಮೀಪದ ಹೋಟೆಲ್ಗೆ ಸಚಿವರು ಬಂದಿದ್ದರು. ಕಾರ್ಯಕ್ರಮಕ್ಕೆ ಬರಲು ಮನವಿ ಮಾಡಿದರು. ಸಚಿವರು ಸ್ವಾಮೀಜಿಯವರಿಗೆ ಆಯೋಜಕರಿಗೆ ಅವಮಾನ ರೀತಿಯಲ್ಲಿ ಮಾತನಾಡಿದರು. ಇದು ಸ್ವಾಮೀಜಿಯವರಿಗೆ ಹಾಲು ಮತದ ಸಮಾಜದವರಿಗೆ ಅನ್ಯಾಯ ಎಂದು ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡಿದರು. ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಇದು ಇವತ್ತಿನ ಅಪ್ಡೇಟ್. ಟಿವಿ 24 ಪ್ರೈಮ್, ನಿಮ್ಮೊಳಗಿನ ಧ್ವನಿ. ಒಂದು ಜಾತಿಗೆ ಸೀಮಿತಿಲ್ಲ. ಅವ್ರೇನಂತಂದ್ರ ಸಾಕ್ಷಾತ್ ಕಕ್ಕೇರಿ ಕೃಷ್ಣಮ್ಮನ ವರಪ್ರಸಾದ, ಈ ದೇಶದ ಭಾರತಾಂಬೆಯ ವರಪ್ರಸಾದ. ಅದಕ್ಕಾಗಿ ಸಂತೋಷ್ ಲಾಡ್ಗೆ ನಾನೊಂದು ಎಚ್ಚರಿಕೆ ಕೊಡ್ತೀನಿ. ನಿನಗೇನಾರ 420 ಕೆಲಸ ಮಾಡಿ ಭಾಷಣ ಮಾಡ್ಕೊಂತೀರ ಅಡ್ಡಿರ್ತಿಲ್ಲ ನೀನು. ನಿನ್ನ ಅಳಿಗಾಲ ಬಂದತ್ತಂತ ತಿಳ್ಕೊ. ಯಾಕಂತಂದ್ರ ಉತ್ಕಟತನವಾದಂತ ಮಾತುಗಳನ್ನ ಪ್ರತಿನಿತ್ಯಲ್ಲೂ ಕೂಡ ಎಲ್ಲ ಇಡೀ ನಮ್ಮ ಕರ್ನಾಟಕ ಜನ ನಿಮ್ಮ ಮಾತುಗಳನ್ನ ಕೇಳ್ತಾರ. ನೀನು ಮಾತಾಡೋ ನಿಜ ಆದ್ರ ಬಂದು ಪ್ರೆಸ್ ಮೀಟ್ ಮಾಡು, ತಾಕತ್ತಿದ್ರ ಎಲ್ಲ ಆ ಲೀಡರ್ ಈ ಲೀಡರ್ ಮಾತಾಡ್ದಂಗಲ್ಲ. ಸಂಗೊಳ್ಳಿ ರಾಯಣ್ಣ ಈ ದೇಶದ ರಕ್ತ, ಬಿಸಿ ಯುವಕರ ರಕ್ತ. ಸಂಗೊಳ್ಳಿ ರಾಯಣ್ಣನ ಹೆಸರಿಗೆ ನೀನೇನ ಇನ್ನೊಂದು ಮಾತನ್ನಾಡಿದ್ರು ಕೂಡ ನಿನ್ನ ಮನೆಯೊಳಗೆ ಹೊಕ್ಕ ಸಮಾಜದಲ್ಲಿ ಸಂತೋಷವನ್ನ ಕದರುವಂತ ಭಾವನೆ ನಿನ್ನ ಮನಸ್ಸಿನೊಳಗ. ಅದಕ್ಕ ನಿನಗ ಸಂತೋಷ ಅನ್ನುವಂತ ಹೆಸರು ಯೋಗ್ಯಲ್ಲ, ನೀನು ಅಸಂತೋಷ ಅಂತ ಇಟ್ಕೋಬೇಕಂತ ನಾನು ಇವತ್ತು ಆಗ್ರಹ ಮಾಡ್ತೀನಿ. ಯಾಕಂತಂದ್ರ ಸಂಗೊಳ್ಳಿ ರಾಯಣ್ಣ ಒಬ್ಬ ಹೋರಾಟಗಾರ ಅಷ್ಟೇ ಅಲ್ಲ, ದೈವ ಸಂಭೂತವಾದಂತಹ ಸುಪುತ್ರ. ಸಂಗೊಳ್ಳಿ ರಾಯಣ್ಣ ಹುಟ್ಟಿದಾಗ ಅದೇ ದಿನ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಏನು ಅವರೇನು ಮೊದಲೇ ಬರ್ಕೊಂಡಿಟ್ಟಿದ್ರ, ಏನು ಬ್ರಿಟಿಷರಿಗೆ ಹೇಳಿದ್ರ ನಾನು ಸತ್ತ ದಿನ ಸ್ವಾತಂತ್ರ್ಯ ಸಿಗಲಿ, ನಾನು ಹುತಾತ್ಮ ಆದ ದಿನ ಈ ದೇಶಕ್ಕೆ ಗಣರಾಜ್ಯೋತ್ಸವ ಸಿಗಲಿ ಅಂತ ಹೇಳಿದ್ರ? ಮಬ್ಬ, ಅವರು ಭಾರತಾಂಬೆಯ ಸುಪುತ್ರ, ಒಂದು ಜಾತಿಗೆ ಸೀಮಿತಿಲ್ಲ. ಅವ್ರೇನಂತಂದ್ರ ಸಾಕ್ಷಾತ್ ಕಕ್ಕೇರಿ ಕೃಷ್ಣಮ್ಮನ ವರಪ್ರಸಾದ, ಈ ದೇಶದ ಭಾರತಾಂಬೆಯ ವರಪ್ರಸಾದ. ಅದಕ್ಕಾಗಿ ಸಂತೋಷ್ ಲಾಡ್ಗೆ ನಾನೊಂದು ಎಚ್ಚರಿಕೆ ಕೊಡ್ತೀನಿ. ನಿನಗೇನಾರ 420 ಕೆಲಸ ಮಾಡಿ ಭಾಷಣ ಮಾಡ್ಕೊಂತೀರ ಅಡ್ಡಿರ್ತಿಲ್ಲ ನೀನು. ನಿನ್ನ ಅಳಿಗಾಲ ಬಂದತ್ತಂತ ತಿಳ್ಕೊ. ಯಾಕಂತಂದ್ರ ಉತ್ಕಟತನವಾದಂತ ಮಾತುಗಳನ್ನ ಪ್ರತಿನಿತ್ಯಲ್ಲೂ ಕೂಡ ಎಲ್ಲ ಇಡೀ ನಮ್ಮ ಕರ್ನಾಟಕ ಜನ ನಿಮ್ಮ ಮಾತುಗಳನ್ನ ಕೇಳ್ತಾರ. ನೀನು ಮಾತಾಡೋ ನಿಜ ಆದ್ರ ಬಂದು ಪ್ರೆಸ್ ಮೀಟ್ ಮಾಡು, ತಾಕತ್ತಿದ್ರ ಏನು ತಿಳ್ಕೊಂಡಿ ನೀನು. ಎಲ್ಲ ಆ ಲೀಡರ್ಗೆ ಈ ಲೀಡರ್ಗೆ ಮಾತಾಡ್ದಂಗಲ್ಲ. ಸಂಗೊಳ್ಳಿ ರಾಯಣ್ಣ ಈ ದೇಶದ ರಕ್ತ, ಬಿಸಿ ಯುವಕರ ರಕ್ತ. ಸಂಗೊಳ್ಳಿ ರಾಯಣ್ಣನ ಹೆಸರಿಗೆ ನೀನೇನ ಇನ್ನೊಂದು ಮಾತನ್ನಾಡಿದ್ರು ಕೂಡ ನಿನ್ನ ಮನೆಯೊಳಗೆ ಹೊಕ್ಕ ನಿನ್ನ ಎಳ್ಕೊಂಡ್ ಬಂದು ಕಲ್ಲು ಹೊಡೆಯುವಂತ ತಾಕತ್ತು ನಮ್ಗೆ ಸಂಗೊಳ್ಳಿ ರಾಯಣ್ಣ ಕೊಟ್ಟಿದ್ದ. ನಿನಗ ಸರ್ಕಾರ ಬೆಂಬಲ ಎಷ್ಟು ಕೊಡ್ತದ, ಎಷ್ಟ ಮಂದಿ ಪೊಲೀಸರು ನೀನು ರಕ್ಷಣೆ ಮಾಡ್ತವ. ಎಂತೆಂತ ದೇಶದ್ರೋಹಿಗಳ ಗಲ್ಲಿಗೆ ಹೋಗ್ಯಾರ. ದೇಶದ್ರೋಹಿಗಳ ಎದಿ ಒಳಗ ಗುಂಡ ಹಾಕಿ ಸತ್ತೋಗ ನಡು ಬೀದಿ ಒಳಗ ಒಬ್ಬ ಮಾನ ನಾಯಕನ ಬಗ್ಗೆ ಮಾತಾಡುವಾಗ ನಿನಗೆ ಅಟ್ಲೀಸ್ಟ್ ಸ್ವಲ್ಪ ಪರಿಜ್ಞಾನ ಇರ್ಲಿಲ್ಲ. ಹುಡುಗರಂಗ್ ಮಾತಾಡುವಂತ ಮನಸ್ಥಿತಿ ಅಂತ ಸಂತೋಷ್ ಲಾಡ್ ಒಬ್ಬ ಜಿಲ್ಲಾ ಮಂತ್ರಿ, ಒಬ್ಬ ಕಾರ್ಮಿಕ ಸಚಿವ. ಸಿದ್ದರಾಮಯ್ಯನವ್ರಿಗೆ ನಾನು ಮನವಿ ಮಾಡ್ತೀನಿ, ಇಂಥ ಅಯೋಗ್ಯ ಮಂತ್ರಿಯನ್ನ ನಿಮ್ಮ ಸಂಪುಟದಲ್ಲಿ ಇಟ್ಕೊಳ್ಳೋದ್ರಿಂದ ಇದು ನಿಮಗೂ ಕೂಡ ಕಳಂಕ. ಅದಕ್ಕೆ ಇವತ್ತು 5 ಗಂಟೆವರೆಗೂ ಕೂಡ ಏನು ಅಧಿವೇಶನ ಇದೆ,
ಕೂಡಲೇ ಹೊರಗೆ ಬಂದ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳಲ್ಲಿ ನೀನು ಕ್ಷಮೆ ಕೇಳಬೇಕು. ಮತ್ತು ನಮ್ಮ ಪೂಜ್ಯರಿಗೂ ಕೂಡ ನೀನು ಕ್ಷಮೆ ಕೇಳಬೇಕು. ಯಾಕಂತಂದ್ರ ನಮ್ಮ ದೇಶದಲ್ಲಿ ಕ್ಯಾವಿದಾರಿಯ ಸ್ವಾಮೀಜಿಗಳನ್ನ ಕಣ್ಣಲ್ಲಿ ನೀರು ಹಾಕಿಸೋರು ಯಾರೂ ಉದ್ಧಾರ ಆಗಿಲ್ಲ. ಆ ಸಾಲಿನೊಳಗೆ ನೀನು ಇವತ್ತು ಸೇರ್ಕೊಂಡಿದ್ದಿ. ಅದಕ್ಕ ನನ್ನ ವಿನಂತಿ ಏನಂತಂದ್ರೆ ಎಲ್ಲ ಅಭಿಮಾನಿಗಳ ಪರವಾಗಿ, ಇಡೀ ಕುರುಬ ಸಮಾಜದ ಪರವಾಗಿ, ಚೆನ್ನಮ್ಮನ ಅನುಯಾಯಿಗಳ ಪರವಾಗಿ ಮತ್ತು ನಾವು ವಿಶೇಷವಾಗಿ ನಿಮ್ಗೆ ಇನ್ನೊಂದು ಸಲ ಕೂಡ ಮನವಿ ಮಾಡ್ಕೊಡ್ತೀವಿ. ನಾವು ಕೂಡಲೇ ಕ್ಷಮೆ ಕೇಳಿ ಗುರುಗಳ ಪಾದಕ್ಕೆ ಬಂದು ನಮಸ್ಕಾರ ಮಾಡಿ, ಯಪ್ಪ ನಂದು ಯಾವುದೋ ಒಂದು ಬುದ್ಧಿಲ್ಲಾರದ ಸಮಯದಲ್ಲಿ ನಾ ಮಾತಾಡಿದ್ದೇನೆ, ಕ್ಷಮಾ ಮಾಡ್ರಿ ಅಂತ ನೀನು ಕ್ಷಮೆ ಕೇಳಿದ್ರಿ ಅಂತಂದ್ರೆ ನೀನು ಒಬ್ಬ ದೊಡ್ಡ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರ ನೀನು ಒಬ್ಬ ಶತಮೂರ್ಖ, ಅಯೋಗ್ಯ. ಯಾಕಂತಂದ್ರ ಬರೀ ನಮ್ಮ ತಂದೆ ತಾಯಿಗೆ ನಮಗ ಯಾರ ಏನಾರ ಅಂದ್ರ ನಮಗ ರೋಷ ಹುಟ್ಟದ, ಅವಾಗ ಏನು ಮಾಡ್ಲಿ ಅವನಂತ ಹೇಳ್ತೀವಿ. ಹಂಗಂದಾಗ ಸಂಗೊಳ್ಳಿ ರಾಯಣ್ಣನ ರಕ್ತವನ್ನು ಹುಟ್ಟಿಕೊಂಡಂತ ನಾವೆಲ್ಲರೂ ಕೂಡ ನಿಮ್ಮನ್ನ ಹಂಗೆ ಸುಮ್ಮನೆ ಬಿಡಕ್ ಸಾಧ್ಯ ಇದೆ ಬಂಧುಗಳೇ. ಅದಕ್ಕಾಗಿ ಇವತ್ತು ಸಂತೋಷ್ ಲಾಡ್ ಅವರು ಜಿಲ್ಲಾ ಆಡಳಿತವನ್ನ ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಹೋರಾಟಕ್ಕ ಅನುಮತಿಯನ್ನ ನಿರಾಕರಿಸಿದ್ರು. ಆದ್ರ ನ್ಯಾಯಾಲಯದ ಮೇಲೆ ನಮಗೆ ಸಂಪೂರ್ಣವಾದಂತಹ ಭರವಸೆ ಇದೆ. ನ್ಯಾಯಾಲಯ ನಮ್ಗ ಏನಿವತ್ತು ನಾವು ರಿಟ್ ಅರ್ಜಿಯನ್ನು ಹಾಕಿದ್ದೇವೆ, ನಮಗೆ ಅನುಮತಿಯನ್ನು ಕೊಡ್ತದ. ಅವತ್ತು ಕೇವಲ ಧಾರವಾಡ ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಸಂಗೊಳ್ಳಿ ರಾಯಣ್ಣನ ಎಲ್ಲ ಅಭಿಮಾನಿಗಳು, ಕಿತ್ತೂರು ಚೆನ್ನಮ್ಮನ ಎಲ್ಲ ಅಭಿಮಾನಿಗಳು ಸೇರಿ ಇದೇ ಕಲಾಭವನದಿಂದ ಡಿಸಿ ಆಫೀಸ್ಗೆ ನಾವು ಮುತ್ತಿ ಹಾಕುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಅದಕ್ಕಾಗಿ ಎಲ್ಲ ಬಂಧುಗಳಲ್ಲಿ ನನ್ನ ವಿಶೇಷವಾದಂತಹ ಕಳಕಳಿ ಏನಂತಂದ್ರೆ, ಪೊಲೀಸ್ ಇಲಾಖೆ ನಮ್ಗೆ ಇವತ್ತ ಅನುಮತಿ ನಿರಾಕರಿಸಿರಬಹುದು, ಆದ್ರೆ ನಮಗೆ ಶಾಂತಿಯುತವಾಗಿ ಹೋರಾಟ ಮಾಡಲು ಒಂದು ಮೌಖಿಕವಾದಂತಹ ಆದೇಶವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂತಂದ್ರೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಸಂತೋಷ್ ಲಾಡ್ ಅವರ ಮೌಖಿಕ ಆದೇಶವನ್ನು ಹೇಗೆ ಪಾಲನೆ ಮಾಡಿದ್ದಾರೋ ಅವರ ಮನಸ್ಸಿನಲ್ಲಿ ಕೂಡ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಅಪಾರವಾದಂತಹ ಅಭಿಮಾನ ಇರೋದ್ರಿಂದ ಅವರು ನಮಗೆ ಕೂಡ ಮೌಖಿಕವಾಗಿ ಆದೇಶ ನೀಡಿದ್ದಾರೆ. ಶಾಂತಿಯಿಂದ ಹೋರಾಟ ಮಾಡಿ ಅಂತೇಳಿ ಮನವಿ ಮಾಡಿದ್ದಾರೆ. ಹೀಗಾಗಿ ನಾವು ಶಾಂತಿಯುತವಾಗಿ ಹೋರಾಟ ಮಾಡಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸೋಣ. ಮುಂದಿನ ಹೋರಾಟದ ರೂಪುರೇಷೆಗಳನ್ನ ಸಮಾಜದ ಎಲ್ಲ ಬಂಧುಗಳು ಗುರುಗಳ ಸಮ್ಮುಖದಲ್ಲಿ ಚರ್ಚಿಸಿ ನ್ಯಾಯಾಲಯದ ಆದೇಶದಂತೆ ನಾವೆಲ್ಲರೂ ನಡೆದುಕೊಳ್ಳೋಣ ಅಂತ ಹೇಳಿ ಮುಂದಿನ ಹಾಗೆ